ಅಡ್ವಾನ್ಸ್ ನಾವು ತಗೊಳಲ್ಲ. ದಯವಿಟ್ಟು 24ನೇ ತಾರೀಕು ತಾವೆಲ್ಲ ಕೂಡ ಬರಬೇಕು. ಮುರಳಿಯವ್ರು ಮಾತ್ರ ಅಡ್ವಾನ್ಸ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು. ಈ ವರ್ಷ ನಾವು ಯಾವತ್ತೂ ಸಾಮಾನ್ಯವಾಗಿ ಸುಮಾರಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಮ್ಗೆ ಗೊತ್ತಿಲ್ಲ ಏನು ಅಂತೇಳಿ ನನ್ನ ಮುಖಂಡರುಗಳು ಇಡೀ ಕ್ಷೇತ್ರದಲ್ಲಿ ಭಾಳ ಅದ್ಧೂರಿಯಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡಿನ ಈ ಭಾಗದಲ್ಲಿ ನಮ್ಮ SC ಮೋರ್ಚಾದ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ಸಮಾಜ ಸೇವಕರು ಆದಂಥ ಮುರಳಿ ಅವರ ನೇತೃತ್ವದಲ್ಲಿ 1000 ಜನ ಬಡವರಿಗೆ ಅವ್ರಿಗೆ ದಿನಸಿ ಕಿಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದೊಂದವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭವನ್ನು ಇವತ್ತು ಈ ವಾರ್ಡಿಂದ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಂದ್ಯಾವುದು ಪಾತ್ರ ಇಲ್ಲ. ಎಲ್ಲ ಸಂಪೂರ್ಣವಾದಂಥ ವೆಚ್ಚವನ್ನು ಮುರಳಿಯವರು ಮತ್ತು ಅವರ ಸ್ನೇಹಿತರೆ ಭರಿಸಿ ಮಾಡಿರ್ತಕ್ಕಂಥದ್ದು. ಈ ಥರದ ಮುಖಂಡರನ್ನು, ಕಾರ್ಯಕರ್ತರನ್ನು ಪಡೆದಂಥ ನಿಜಕ್ಕೂ ಕೂಡ ನಾನು ಧನ್ಯ. ಯಲಹಂಕ ಕ್ಷೇತ್ರದ ಆಧುನಿಕ ಕೆಂಪೇಗೌಡ ಭಗೀರಥ SR ವಿಶ್ವನಾಥನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನ್ಯಾಯಾಂಗ ಬಡಾವಣೆ ವಾರ್ಡ್ನಲ್ಲಿ ಅರ್ಹ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಕಿಟ್ಗಳನ್ನು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಪ್ರೇರಿತರು ನಮ್ಮ ಶಾಸಕರಾದ SR ವಿಶ್ವನಾಥಣ್ಣನವರು. ಇವತ್ತು ಹುಟ್ಟುಹಬ್ಬವನ್ನು ಯಾವುದೋ ಆಡಂಬರಕ್ಕೋಸ್ಕರ ಆಚರಿಸ್ಕೊಳ್ಳೋದನ್ನು ನಾವು ಸುಮಾರು ನೋಡಿದ್ದೀರಿ. ಆದರೆ ನಮ್ಮ ಶಾಸಕರು ಏನು ಅವರು ಶಾಸಕರಾದ ಹಿಂದೆ ಅವ್ರು ನಮ್ಗೆ ಹೇಳ್ತಾ ಇರ್ತಾರೆ, ಹಿಂದೆ ನಾನು ಹುಟ್ಟುಹಬ್ಬನೇ ಆಚರಿಸ್ಕೊತಾ ಇರಲಿಲ್ಲ, ಶಾಸಕರಾದ ಮೇಲೆ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀರಿ. ಹುಟ್ಟುಹಬ್ಬ ಆಚರಣೆಯ ಒಂದು ಸಂದರ್ಭದಲ್ಲಿ ಏನು ಬಡವರಿಗೆ ಸುಮಾರು ರೀತಿಯ ಹಕ್ಕುಪತ್ರಗಳು ಕೊಡೋದು, ಬ್ಲಡ್ ಕ್ಯಾಂಪ್ ಮಾಡೋವಂಥದ್ದು, ಊಟದ ವ್ಯವಸ್ಥೆ, ಅದರ ಜೊತೆ ಅಂಗವಿಕಲರಿಗೆ ಸ್ಕೂಟ್ರ್ ಕೊಡುವಂಥ ಈ ರೀತಿ ಅನೇಕ ಕೆಲಸಗಳನ್ನು ನಮ್ಮ ಶಾಸಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಶಾಸಕರ ಜೊತೆಯಲ್ಲಿರುವಂಥ ನಾವು ನಮ್ಮ ವಾರ್ಡ್ನಲ್ಲಿರುವಂಥ ಅರ್ಹ ಫಲಾನುಭವಿಗಳಿಗೆ, ಒಂದು ಬಡ ಕುಟುಂಬಗಳಿಗೆ ಒಂದು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತೇಳಿ ಅಂದ್ಕೊಂಡು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಕಿಟ್ ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಿ. ಭಾಳಷ್ಟು ಯಶಸ್ವಿ ಆಗಿದೆ. ನನಗೆ ಸಂತೋಷ ಆಗ್ತಾ ಇದೆ ಸರ್. ಇವತ್ತು ಮಾನ್ಯ ಶಾಸಕರು ಸಿಕ್ಕಿರೋದೇ ನಮ್ಮ ಸೌಭಾಗ್ಯ ಅನ್ಬೋದು ಯಲಹಂಕ ಕ್ಷೇತ್ರಕ್ಕೆ. ಇವತ್ತು ಅವ್ರ ಜೊತೆ ನಾನು ಸುಮಾರು 18 ವರ್ಷಗಳ ಕಾಲ ಅವರ ಜೊತೆ ಒಡನಾಟವಾಗಿ ಓಡಾಡ್ತಾ ಇದ್ದೀನಿ. ಅವರ ಜನಸೇವೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ನಾವು ಬೆಳೆದಂಥವ್ರು. ಇವತ್ತು ಶಾಸಕರಿಗೆ ಹುಟ್ಟುಹಬ್ಬ ದಸರಾನೇ ನಮ್ಮ ಯಲಹಂಕದಲ್ಲಿ ದಸರಾ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತನು ಇವತ್ತು ಖುಷಿ ಪಡ್ತಾ ಇದ್ದಾರೆ. ಅವ್ರು ನಮಗೆ ದೇವರು ಕೊಟ್ಟಿರೋಂಥದ್ದೇ ನಮ್ಮ ಸೌಭಾಗ್ಯ ಅಂತ ಇವತ್ತು ನಾವು ಕಾರ್ಯಕರ್ತರು ನಾವು ಅಂದ್ಕೊತಾ ಇದ್ದೀವಿ. ಖಂಡಿತ ಸರ್, ಇವತ್ತು ಅವ್ರ ಮೇಲೆ ಇರೋ ಅಭಿಮಾನಕ್ಕೋಸ್ಕರನೇ ಇವತ್ತು ಇಷ್ಟು ಜನ ನಾವು ದೊಡ್ಡ ಕಾರ್ಯಕ್ರಮ ಮಾಡೋದು. ಇವಾಗ ನಾವು ಕಾರ್ಯಕ್ರಮ ಮಾಡ್ತೀರಂದ್ರೆ ಯಾರ ಮೇಲೆ ಅಪಾರವಾದ ಪ್ರೀತಿ ಇದ್ರೇ ಅವ್ರ ಹೆಸರಲ್ಲಿ ನಾವು ಕಾರ್ಯಕ್ರಮ ಮಾಡೋದು. ನಾವು ದೇವ್ರ ಸ್ವರೂಪ ಅಂತ ನಾನು ಹಿಂದೆ ಹೇಳಿದ್ದೀನಿ. ನಮಗೆ MLA ಬಂದು ನಾವು ದೇವ್ರನ್ನ ನೋಡೋದಿಲ್ಲ, ಯಾರು ಸಹ ಯಾರಾದರೂ ಒಂದು ರೂಪದಲ್ಲಿ ನಮ್ಮ ದೇವ್ರು ಕಾಣಿಸ್ತಾರೆ. ಇವತ್ತು MLA ಅವ್ರನ್ನ ನೋಡ್ಕೊಂಡು ನಾವು ಬೆಳೀತಾ ಇರೋದು ಅವರ ಸ್ವರೂಪದಲ್ಲಿ. ಇವತ್ತು ನಾವು ಅವ್ರ ಜೊತೆ ಇದ್ದೀರಿ, ಅದರಿಂದ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಮುಂದೇನೂ ಸಹ ನಮ್ಗೆ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡ್ತೀವಿ.